ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ವೀರಶೈವ ಮತ್ತು ಲಿಂಗಾಯತ ಸಮುದಾಯಗಳ ಮಧ್ಯೆ ಸಂಘರ್ಷ ಬಟಾಬಯಲಾಗಿದೆ. ಚಿಂಚೋಳಿಯಲ್ಲಿ ಬಸವ ಜಯಂತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಮುದಾಯ ನಾಯಕರು ಪರಸ್ಪರ ಕಿತ್ತಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ನಡೆಯುತ್ತಿದೆ, ಒಳಪಂಗಡಗಳು ವೀರಶೈವ ಲಿಂಗಾಯತ ಸಮಾಜ ಅಂತ ಬರೆಸಬೇಕು ಎಂದಿದ್ದರು. ಈ ವೇಳೆ ವಿಶ್ವಗುರು ಬಸವಣ್ಣ ಮತ್ತು ಜಗದ್ಗುರು ರೇಣುಕಾಚಾರ್ಯ ಅವರ ಜಯಂತಿ ಒಟ್ಟಿಗೆ ಆಚರಿಸದಂತೆ ಕಲಬುರಗಿಯ ಶಿವಾನಂದ ಸ್ವಾಮೀಜಿ ಒತ್ತಾಯಿಸಿದರು. ಸ್ವಾಮೀಜಿ ಮಾತಿಗೆ ವಿರೋಧ ವ್ಯಕ್ತಪಡಿಸಿದ ಬಿಜೆಪಿ ಮಾಜಿ ಶಾಸಕ ಡಾಕ್ಟರ್ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಸಮಾಜ ಒಗ್ಗಟ್ಟಿನಿಂದ ಇರಬೇಕು, ಭೇದ ಭಾವ ಮಾಡುವ ಹೇಳಿಕೆ ಕೊಡಬೇಡಿ ಅಂತ ಕಿಡಿಕಾರಿದರು. ಈ ವೇಳೆ ಸಮಾಜದ ಮುಖಂಡರೇ ರಾಜ್ಕುಮಾರ್ರನ್ನ ತರಾಟೆಗೆ ತೆಗೆದುಕೊಂಡರು. ಬಸವಣ್ಣನವರು ಅದನ್ನ ಕ್ರಾಂತಿ ಮಾಡೋ ಮುಖಾಂತರ ಹಲವಾರು ಬದಲಾವಣೆಗಳನ್ನು ತಂದರು. ಅದಕ್ಕೆ ನಾವು ಕ್ರಾಂತಿ ಪುರುಷ ಬಸವಣ್ಣ ಅಂತ ಕರಿತೀವಿ. ಆದ್ರೆ ನಾವು ಇವತ್ತೇನ್ ಮಾಡಕ್ ಹೊರಟಿದ್ದೇವೆ? ವೀರಶೈವ ಮಹಾಸಭಾದ ಅಧ್ಯಕ್ಷರಿಗೆ ನಾನು ಪ್ರಶ್ನೆ ಮಾಡ್ತೇನೆ. ಶಾಮನೂರು ಶಿವಶಂಕರಪ್ಪನವರು ಚರ್ಚೆ ಮಾಡಬೇಕಲ್ಲ, ನೀವು ಕೊಡ್ರಿ. ಇಲ್ಲಾಂದ್ರೆ ನೀವು ಕೊಡ್ರಿ, ನಾನು ಹೇಳ್ತೀನಿ. ನಮ್ಮನ್ನು ಕರೆದಿದ್ರಿ, ನಾವು ಮಾತಾಡ್ತಾ ಇದ್ದೀವಿ. ಬಸವಣ್ಣನ ಬಗ್ಗೆ ಮಾತಾಡೋದು ನಿಮ್ಗಿನ ಹೆಚ್ಚಿನ ನನಗೆ ಅಧಿಕಾರ ಇದೆ. ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ. ಇಲ್ಲಾಂದ್ರೆ ನಮ್ಮನ್ನು ಕರಿಬಾರ್ದಿತ್ತು. ನೀವು ನಮ್ದು ಆಗಲೇ ಮಾತಾಡ್ರಿ. ಸಮಾಜದಲ್ಲಿ ಧರ್ಮಗುರು ಬಸವಣ್ಣವರು ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ. ಇವತ್ತು ನೂರಾರು ಜಾತಿಗಳನ್ನ ಕೇಳಿದಾಗ ಹೊಡೆದೋಡಿಸಿ ಕಾಯಕ ದಾಸೋಹ ಸಿದ್ಧಾಂತದ ಮೇಲೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಿದವರು 12ನೇ ಶತಮಾನದ ಬಸವಣ್ಣವರು. ಅದಕ್ಕಾಗಿ ಬಸವಣ್ಣವರಂದ್ರೆ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ಮತ್ತು ಎತ್ತಲ್ಲ ಬಸವಣ್ಣ ಅಂದ್ರೆ. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಬಸವಣ್ಣ ಅಂದ್ರೆ ಎತ್ತು, ಬಸವಣ್ಣ ಅಂದ್ರೆ ಹಾಗು ಹೀಗಂತಿದ್ದಾರೆ. ಬಸವಣ್ಣ ಏನು ಕೇಳಿದಾಗ ಈ ಸಮಾಜದಲ್ಲಿ ತುಳಿತಕ್ಕೆ ಒಳ್ತಾಗಿರ್ತಕ್ಕಂಥ ಜನಗಳನ್ನ ಎತ್ತಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರಾದ್ರೆ ಅವರೇ.